ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಆಸೆ ಸೀರಿಯಲ್ನ ಸಂಚಿಕೆ ಏನಾಗುತ್ತೆ ಅಂತ ತಿಳಿಸ್ತಿದ್ದೀನಿ. ಇಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಮೀನಾ ಫ್ರಿಡ್ಜ್ನಿಂದ ಹೂ ತೆಗೆದು ಗಿರಾಕಿಗಳಿಗೆ ಹೂ ಕೊಡಲು ಹೋಗುತ್ತಿರ್ತಾಳೆ. ಆಗ ಶಾಂತಿ ಮೀನಾಳನ್ನು ತಡೆದು ಹೂವನ್ನು ಫ್ರಿಡ್ಜ್ನಲ್ಲಿ ಇಡಬೇಕಾ, ತರಕಾರಿ ಎಲ್ಲ ಹಾಳಾಗುತ್ತೆ, ತರಕಾರಿ ಆಚೆಗಡೆ ಇಟ್ಟು ನಿನ್ನ ಹೂ ಮಾತ್ರ ಫ್ರಿಡ್ಜಲ್ಲಿ ಇಡು ಅಂತ ಬೈತಿರ್ತಾಳೆ. ಆಗ ಮೀನಾ, ಅತ್ತೆ, ಹೂ ಹೊರಗಡೆ ಇಟ್ಟರೆ ಬಾಡೋಗುತ್ತೆ, ಅದಕ್ಕೆ ಇಟ್ಟಿದ್ದೆ, ಇವಾಗ 2-3 ಕಡೆ ಹೂ ಕೊಡಬೇಕು, ಹೂ ಕೊಟ್ಟು ಬರ್ತೀನಿ ಅಂತ ಮೀನಾ ಹೇಳ್ತಾರೆ. ಆಗ ಶಾಂತಿ, ಅಲ್ಲ ಕಣೆ, ಅಲ್ಲಿ ಇಲ್ಲಿ ಅಂತ ಓಡಾಡ್ತಿದ್ದೆ, ಮನೆ ಕೆಲಸ ಯಾರು ಮಾಡ್ತಾರೆ ಅಂತ ಅಂತಾರೆ ಶಾಂತಿ. ಆಗ ಮೀನಾ, ಎಲ್ಲ ಕೆಲಸ ಆಯಿತು, ಅಡುಗೆ ಮಾಡಿಟ್ಟಿದ್ದೀನಿ, ನಿಮಗೆ ಹೊಟ್ಟೆ ಹಸಿದ್ರೆ ಊಟ ಮಾಡಿ ಅಂತ ಹೇಳಿ ಹೋಗ್ತಾಳೆ. ಆಗ ಶಾಂತಿ, ಎಷ್ಟು ಕೊಬ್ಬು ನೋಡಿ ಇವಳಿಗೆ, ಸಂಪಾದನೆ ಮಾಡ್ತಿದ್ದಾಳೆ ಅಂತ ಹೀಗಾಡ್ತಿದ್ದಾಳೆ. ಆಗ ಶಾಂತಿ ಮನೆಗೆ ಬೀಗರು ಬರ್ತಾರೆ, ಅಂದರೆ ಶ್ರುತಿ ಅಮ್ಮ. ಬನ್ನಿ ಕೂತ್ಕೊಳ್ಳಿ, ಬನ್ನಿ ಅಂತಾರೆ ಶಾಂತಿ. ರೋಹಿಣಿಗೆ, ಬೀಗ್ತಿ ಬಂದಿದ್ದಾರೆ, ಹೋಗಿ ಕಾಫಿ ಮಾಡ್ಕೊಂಬಾ, ಮೀನಾ ಹೊರಗಡೆ ಹೋಗಿದ್ದಾಳೆ ಅಂತ ಹೇಳ್ತಾಳೆ. ಆಗ ಶಾಂತಿ, ಶ್ರುತಿ ಎಲ್ಲಿ ಬೀಗ್ರೆ, ಕಾಣಿಸ್ತಿಲ್ಲ ಅಂತ ಕೇಳಿದಾಗ, ಡಬ್ಬಿಂಗ್ ಹೋಗಿದ್ದಾಳೆ ಬೀಗ್ರೆ ಅಂತ, ಇನ್ನೇನು ಬಂದುಬಿಡ್ತಾಳೆ ಅಂತ ಅಂತಾರೆ ಶ್ರುತಿ ಅಮ್ಮ. ಆದರೂ ಬೀಗ್ರೆ, ನೀವು ಬಂದಿದ್ದು ತುಂಬಾ ಖುಷಿ ಆಯಿತು. ಶ್ರುತಿ ರವಿ ಎಲ್ಲಿ ಮನೆಗೆ ಬರೋದೇ ಇಲ್ವೋ ಅಂದ್ಕೊಂಡಿದ್ದೆ, ಆದರೆ ಮನಸ್ಸು ಬದಲಾಯಿಸಿ ಬಂದು ಬಿಡ್ತು. ಆಗ ಶೀಲಾ ಅವರಾಗೆ ಬಂದಿಲ್ಲ, ಇಲ್ಲಿಗೆ ಬರಲ್ಲ ಅಂತ ಹಠ ಹಿಡ್ತಿದ್ಲು. ನಾನೇ ಒಂದು ಹೆಣ್ಣಿಗೆ ಗಂಡನ ಮನೆ ಮುಖ್ಯ ಅಂತ ಬುದ್ಧಿವಾದ ಹೇಳಿ ಕಳಿಸ್ದೆ. ಆಗ ಶಾಂತಿ, ಓ ಹೌದಾ ಬೀಗ್ರೆ, ನೀವು ದೊಡ್ಡವರು, ಶ್ರುತಿಗೆ ಬುದ್ಧಿ ಹೇಳ್ತೀರಾ ಅಂತ. ಹಾಗೆ ಆಯಿತು, ಮತ್ತೆ ಮಂಟಪದಲ್ಲಿ ಆಗಿದ್ದನ್ನು ಮನಸ್ಸಲ್ಲಿ ಇಟ್ಕೋಬೇಡಿ ಬೀಗ್ರೆ, ಶ್ರುತಿ ಅವರು ಅಪ್ಪಗೂ ಹೇಳಿಬಿಡಿ, ನಾನು ತುಂಬ ಬೇಜಾರು ಮಾಡಿಕೊಂಡೆ ಅಂತ ಶಾಂತಿ ಹೇಳ್ತಾರೆ. ಆವಾಗ ಶೀಲಾ, ನೀವೇನು ಮಾಡೋಕ್ಕಾಗುತ್ತೆ ಬಿಡಿ ಬೀಗ್ರೆ, ಮನೆಯಲ್ಲಿರೋರು ತಾನೇ, ತಪ್ಪು ನಿಮ್ದಲ್ವಲ್ಲ ಅಂತಾರೆ. ಆಗ ಶಾಂತಿ, ಏನು ಮಾಡೋದು ಬೀಗ್ರೆ, ನಮ್ಮ ಹಣೆಬರಹನೇ ಇಷ್ಟು, ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿ ಪ್ರಾಣ ತೆಗಿತಿದ್ದಾನೆ ಅಂತಾರೆ. ಶೀಲಾ, ಶ್ರುತಿಗೆ ಯಾವುದೇ ತೊಂದರೆ ಆಗದೆ ಇರೋ ರೀತಿ ನೀವೇ ನೋಡ್ಕೋಬೇಕು ಅಂತಾರೆ. ಅದಕ್ಕೆ ಶಾಂತಿಯವರು, ಅವಳ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ, ನನ್ನ ಸ್ವಂತ ಮಗಳು ಥರ ನೋಡ್ಕೋತೀನಿ ಅನ್ನೋವಾಗಲೇ ಹೂ ತಗೊಳ್ಳೋದಕ್ಕೆ ಅಂತ ಒಬ್ಬರು ಮನೆ ಹತ್ರ ಬರ್ತಾರೆ. ಮನೆ ಬಾಗಿಲಲ್ಲಿ ನಿಂತ್ಕೊಂಡು ಹೂವಮ್ಮ ಹೂವಮ್ಮ ಅಂತ ಕೂಗ್ತಿರ್ತಾರೆ. ಆಗ ಶಾಂತಿ, ಏನಮ್ಮ ನೀನು ಈ ಥರ ಬಡ್ಕೊಳ್ತಿದ್ದೀಯಾ, ಯಾರು ಹೂವಮ್ಮ, ಹೂ ಮಾರೋಳು ಮನೇಲಿಲ್ಲ ಅಂತ ಹೇಳ್ತಾರೆ, ಇನ್ನೇನು ಹೂ ಮಾರ್ತಿರಲ್ಲ, ಅದಕ್ಕೆ ಹೂವಮ್ಮ ಅಂತ ಕರೆದೆ. ಆಗ ಶಾಂತಿ, ಹೂ ಎಲ್ಲ ಮಾರೋಳು ಅಲ್ಲ ಅಂತಾರೆ. ಗೊತ್ತಮ್ಮ, ನಿಮ್ಮ ಸೊಸೆ ಹೂ ಮಾರೋದು, ನೀವು ಅತ್ತೆಯಾಗಿ ಸೊಸೆಗೆ ಸಹಾಯ ಅಲ್ವಾ ಮಾಡ್ಬೋದಲ್ವಾ, ನಿಮ್ಮ ಹೆಸರಲ್ಲೇ ತಾನೇ ಅಂಗಡಿ ಇರೋದು ಅಂತಾರೆ. ಮೀನಾ ನನಗೆ ಅಂತ 2 ಮೊಳ ಹೂ ಎತ್ತಿಟ್ಟಿರ್ತಾಳೆ, ಹೂ ತಂದುಕೊಡಿ ಅಂತಾಳೆ. ಆಗ ಶಾಂತಿ, ಏನು ನಾನು ತಂದುಕೊಡ್ಬೇಕಾ ಅಂದಾಗ ಮೀನಾ, ಬರೋ ತನಕ ನಾನು ಕಾಯೋದಕ್ಕಾಗಲ್ಲ ಅಂತಾರೆ, ನೀವೇ ತಂದುಕೊಡಿ ಅಂತಾರೆ. ಆಗ ಶೀಲಾ, ಬೀಗ್ರೆ ಹೋಗಿ ಹೂ ಕೊಡಿ, ಕೇಳ್ತಿದ್ದಾರಲ್ಲ ಅಂತಾರೆ. ಆಗ ಶಾಂತಿ ಕೋಪದಿಂದ ಫ್ರಿಡ್ಜ್ನಲ್ಲಿ ಇದ್ದ ಹೂವನ್ನು ತೆಗೆದುಕೊಂಡು ಬಂದು ಕೊಡ್ತಾರೆ. ಆಗ ಅವರು, ಎಲ್ಲ ಹೂ ಕೊಡ್ತಿದ್ದೀರಲ್ಲ, 2 ಮೊಳ ಹೂ ಸಾಕು ಕೊಡಿ ಅಂತಾರೆ. ಆಗ ಅದೆಲ್ಲ ನನಗೆ ಗೊತ್ತಿಲ್ಲ, ನೀನೇ ತಗೋ ಅಂತಾರೆ ಶಾಂತಿ. ಆಗ ಅವರು, ನಿಮ್ಮನೆ ಹೂ ನಾ ಹೇಗೆ ತಗೊಳ್ಳೋಕ್ಕಾಗುತ್ತೆ, ನೀವೇ 2 ಮೊಳ ಅಳೆದು ಕೊಡಿ ಅಂತಾರೆ. ಬೇಗ ಕೊಡಿ, ನನಗೆ ಟೈಮ್ ಇಲ್ಲ ಅಂತ ಹೂ ತಗೊಳಕ್ಕೆ ಬಂದಿರೋರು ಹೇಳ್ತಾರೆ. ಆಗ ರೋಹಿಣಿಯನ್ನು ಕರೆದು ಹೂ ಅಳೆದು ಕೊಡಮ್ಮ ಅವ್ರಿಗೆ ಅಂತ ಶಾಂತಿಯವರು ಹೇಳ್ತಾರೆ. ಇಲ್ಲಿಗೆ ಇನ್ನು ಮುಂದಿನ ಎಪಿಸೋಡ್ ಇದೆ.